ದರ್ಶನ್ ಮಾಡ್ಕೊಂಡಂತ ಎಡವಟ್ಟು ಇಡೀ ಜೀವನ ಪರ್ಯಂತ ನರಕ ಯಾತನೆಯನ್ನ ಅನುಭವಿಸುವಂತೆ ಮಾಡಿ ನೋಡ್ತಾ ಇದ್ದೀರಾ. ಪ್ರತಿದಿನನೂ ಯಾವ ರೀತಿಯಾಗಿ ಅವರು ಸಂಕಷ್ಟವನ್ನ ಎದುರಿಸಬೇಕಾಗಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂತ. ಇನ್ನ ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಇನ್ನು ಮಿನಿಮಮ್ ಅಂದ್ರೂ 1 ವರ್ಷ ಜೈಲಿನಲ್ಲೇ ಇರಬೇಕಾಗಿದೆ. ಮಿನಿಮಮ್ ಅದು ಕನಿಷ್ಠ 1 ವರ್ಷ ಬೇಲ್ ಸಿಗಲ್ಲ. ಜೈಲಿನಲ್ಲೇ ದರ್ಶನ್ ಕಣ್ಣೀರನ್ನ ಹಾಕುವಂತ ಪರಿಸ್ಥಿತಿ ಮುಂದೇನು ಅನ್ನುವಂತ ಚಿಂತೆ. 1 ವರ್ಷ ಆದ್ಮೇಲೆ ಸಿಕ್ಬಿಡುತ್ತಾ ಅಲ್ಲ, ಬಟ್ ಕನಿಷ್ಠ 1 ವರ್ಷ ಅಂತೂ ಸಿಗಲ್ಲ. ಈ ನಡುವೆ ಇಂದು ದರ್ಶನ್ ಮದುವೆಯ ವಾರ್ಷಿಕೋತ್ಸವ. ಮೇ 19ನೇ ತಾರೀಕು ದರ್ಶನ್ ಮದುವೆಯಾಗಿ 23 ವರ್ಷ ಕಳೀತಾ ಇದೆ. ಪತ್ನಿಯ ಒಳ ಸಂದರ್ಶನದ ಮನವಿ ಪುರಸ್ಕಾರವನ್ನ ಮಾಡಲಾಗಿದೆ. ಅಲ್ಲಿನ ಜೈಲಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ದರ್ಶನ್ ಮನವಿ ಮಾಡ್ಕೊಂಡಿದ್ರು. ಇನ್ನ ಅಲೋಕ್ ಕುಮಾರ್ ಅವರಿಗೆ ವಿಜಯಲಕ್ಷ್ಮಿ ಅವರು ಮನವಿಯನ್ನ ಮಾಡ್ಕೊಂಡಿದ್ರು, ಒಪ್ಕೊಂಡಿದ್ದಾರೆ ಅವರಿಬ್ಬರ ಭೇಟಿಗೆ. ಇಂದು ಪತ್ನಿ ಮಗನನ್ನ ಭೇಟಿ ಮಾಡಲಿದ್ದಾರೆ ದಾಸ. ಜೈಲಿನ ಕೊಠಡಿಯ ಒಳಗಡೆ ಕುಟುಂಬದವರ ಭೇಟಿ ಆಗತ್ತೆ. ಯಾಕಂದ್ರೆ ಇಷ್ಟು ದಿನ ಏನು ಭೇಟಿ ಆಗ್ತಾ ಇರ್ಲಿಲ್ವಾ ಅಂತ ಅನ್ಕೊಳ್ಬೋದು. ಭೇಟಿ ಆಗ್ತಾ ಇದ್ರು, ಆದ್ರೆ ಗ್ಲಾಸ್ ಇರ್ತಾ ಇತ್ತು. ಏನೇ ಮಾತನಾಡಿದ್ರು ಅಲ್ಲಿರುವಂಥ ಇಂಟರ್ಕಾಲ್ನಲ್ಲಿ ಮಾತನಾಡಬೇಕಾಗಿತ್ತು. ಅವ್ರು ಏನೇ ಮಾತನಾಡಿದ್ರು ಅದು ಅಂದ್ರೆ ಡೈರೆಕ್ಟ್ ಕಮ್ಯುನಿಕೇಶನ್ ಅನ್ನುವಂಥದ್ದು ಇರ್ತಾ ಇರಲಿಲ್ಲ. ಈಗ ಒಂದು ರೂಮ್ನ ಒಳಗಡೆ ಇವರಿಗೆ ಅವಕಾಶ ಮಾಡಿಕೊಡ್ಲಾಗುತ್ತೆ. ಸುಮಾರು 30 ನಿಮಿಷಗಳ ಕಾಲ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ. ಒಟ್ಟು 5 ಅವಕಾಶ ನೀಡಿರುವಂಥದ್ದು ಜೈಲಧಿಕಾರಿಗಳು. ಕುಗ್ಗಿರುವಂಥ ದರ್ಶನ್ಗೆ ಧೈರ್ಯ ತುಂಬಲಿದೆ ಕುಟುಂಬ. ಯಾಕೆಂದ್ರೆ ಕನಿಷ್ಠ ಇನ್ನೂ 1 ವರ್ಷ ಬೇಲ್ ಆಗೋದಿಲ್ಲ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ನೋವನ್ನ ತಂದಿದೆ, ಬೇಸರವನ್ನ ತರಿಸಿರುವಂಥದ್ದು, ಕಣ್ಣೀರನ್ನ ಹಾಕುವಂತೆ ಮಾಡಿರುವಂಥದ್ದು. ನಾಟ್ ಓನ್ಲಿ ದರ್ಶನ್, ಅವರ ಕುಟುಂಬಕ್ಕೂ ಕೂಡ ಅಷ್ಟೇ. ಇಲ್ಲೊಂದ್ ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಪಾಸಿಟಿವ್ ರಿಸಲ್ಟ್ ಬರುತ್ತೆ, ಬೇಲ್ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಎಲ್ಲವೂ ಕೂಡ ಹುಸಿಯಾಗೋಯ್ತು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಹಾಗೂ ಸತೀಶ್. ಮೊದಲಾಗಿ ಮುನಿಯಲ್ಲಿ ನೋಡೋದಾದ್ರೆ ಇನ್ನೂ 1 ವರ್ಷ ಅಂದ್ರೆ ಕನಿಷ್ಠ 1 ವರ್ಷ ಆದ್ರೂ ಇನ್ನೂ ಅವರಿಗೆ ಬೇಲ್ ಸಿಗೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗಿರುವಂತ ಹಿನ್ನೆಲೆಯಲ್ಲಿ ಅದೊಂದು ದೊಡ್ಡ ನರಕ ಯಾತನೆ. ಎಲ್ಲೋ ಒಂದ್ ಕಡೆ ವಿಶ್ವಾಸ ಇತ್ತು ಸಿಗುತ್ತೆ ಅನ್ನುವಂಥದ್ದು, ಅದು ಕೂಡ ನಿರಾಸೆ ಆಗಿರುವಂಥದ್ದು. ಫೈನಲಿ ಈಗ ಜೈಲಧಿಕಾರಿಗಳು ಯಾವ ರೀತಿಯ ಪರ್ಮಿಷನ್ ಕೊಟ್ಟಿದ್ರು, ಈ ಹಿಂದೆ ಭೇಟಿಯಾದಂತಹ ಸಂದರ್ಭದಲ್ಲಿ ಹೇಗಿರ್ತಾ ಇತ್ತು ಪರಿಸ್ಥಿತಿ? ಪೃಥ್ವಿ, ಇವತ್ತು ನಟ ದರ್ಶನ್ಗೆ ಏನು ಒಳ ಸಂದರ್ಶನಕ್ಕೆ ಈಗ ಅನುಮತಿಯನ್ನು ಕೂಡ ಈಗ ಜೈಲಿನ ಅಧಿಕಾರಿಗಳು ಕೊಟ್ಟಿರೋದು. ಪತ್ನಿ ಮತ್ತೆ ಮಗನ ಒಂದು ಭೇಟಿಗೆ ಈಗ ಒಂದು ಅವಕಾಶ ಕೊಟ್ಟಿರೋದ್ರಿಂದ ಮಧ್ಯಾಹ್ನ 3ರಿಂದ 4 ಗಂಟೆ ಒಂದು ಸಮಯ ಏನಿದೆ, ಈ ಅವಧಿಯಲ್ಲಿ 30 ನಿಮಿಷಗಳ ಕಾಲ ಭೇಟಿ ಮಾಡೋದಕ್ಕೆ ಒಂದು ಅವಕಾಶ ಕೂಡ ಇದೆ. ಏನು ಪ್ರತ್ಯೇಕವಾಗಿ ಒಂದು ಜೈಲಿನ ಕೊಠಡಿಯಲ್ಲಿ ಇಬ್ರು ಕೂಡ ಭೇಟಿ ಆಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಜೈಲರು ಮತ್ತೆ ಸಿಸಿಟಿವಿ ಸುಪರ್ದಿಯಲ್ಲಿ ಒಂದು ಭೇಟಿಗೆ ಅವಕಾಶ ಕೂಡ ಕೊಟ್ಟಿರೋದು. ಏನು ನಟ ದರ್ಶನ್ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಜಾಮೀನಿಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಆದ್ರೆ ಆ ಒಂದು ಅರ್ಜಿ ಏನಾಗಿತ್ತು, ಅದು ಸುಪ್ರೀಂ ಕೋರ್ಟ್ ನಲ್ಲಿ ವಜಾಗೊಂಡ ಬಳಿಕ ಅವರು ತೀವ್ರ ನಿರಾಸೆ ಮತ್ತೆ ಬೇಸರಕ್ಕೂ ಕೂಡ ಒಳಗಾಗಿದ್ರು. ಇದು ಎಲ್ಲ ಒಂದ್ ಕಡೆ ಏನು ನಟ ದರ್ಶನ್ ಅವರನ್ನ ಮಾನಸಿಕವಾಗಿ ಕುಗ್ಗುವಂತೆ ಕೂಡ ಮಾಡಿರುತ್ತದೆ. ಆದ್ರಿಂದ ಇವತ್ತು ಏನು ಅವರಿಗೆ ಏನು ಮಾನಸಿಕವಾಗಿ ಕುಗ್ಗುವಂತೆ ಮಾಡಿದ್ರಿಂದ ಅವರು ಕುಟುಂಬದವರನ್ನ ಭೇಟಿ ಮಾಡಬೇಕು ಅಂತೇಳಿ ಜೈಲರ್ ಬಳಿ ಒಂದು ಮನವಿಯನ್ನು ಕೂಡ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮನವಿ ಪತ್ರವನ್ನು ಕೂಡ ಜೈಲಿನ ಅಧೀಕ್ಷಕರಿಗೆ ಕೊಟ್ಟು ಏನು ಒಂದು ಪತ್ನಿ ಮತ್ತೆ ಮಗನ ಭೇಟಿಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಮತ್ತೆ ಇದೇ ರೀತಿಯಾಗಿ ಏನು ವಿಜಯಲಕ್ಷ್ಮಿ ಅವರು ಕೂಡ ಏನು ಕಾರಾಗೃಹ ಇಲಾಖೆ ಡಿಜಿಪಿ ಆಗಿರುವಂತಹ ಅಲೋಕ್ ಕುಮಾರ್ ಅವರನ್ನ ಭೇಟಿ ಮಾಡಿ ಅಲ್ಲಿ ಕೂಡ ಮನವಿಯನ್ನ ಮಾಡ್ತಾರೆ. ದರ್ಶನ್ ಮಾನಸಿಕವಾಗಿ ಕುಗ್ಗಿದಂತೆ ಕಂಡು ಬರ್ತಿದ್ರೆ ಅವರನ್ನ ಭೇಟಿ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಎರಡೂ ಕಡೆ ಪ್ರತ್ಯೇಕವಾಗಿ ಮನವಿ ಪತ್ರಗಳು ಸಲ್ಲಿಕೆಯಾದ ಬಳಿಕ ಈಗ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಒಂದು ಚರ್ಚೆಯನ್ನ ಮಾಡಿ ಇಬ್ಬರ ಭೇಟಿಗೆ ಒಂದು ಅವಕಾಶವನ್ನು ಕೂಡ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 3ರಿಂದ 4 ಗಂಟೆ ಸಮಯದಲ್ಲಿ ಕೇವಲ 30 ನಿಮಿಷಗಳ ಕಾಲ ಇಬ್ರು ಕೂಡ ಭೇಟಿ ಮಾಡೋದಕ್ಕೆ ಒಂದು ಅವಕಾಶ ಇರೋದು. ಆದ್ರಿಂದ ಈ ಒಂದು ಏನು ಭೇಟಿಗೆ ಅವಕಾಶ ಕೊಟ್ಟ ಹಿನ್ನೆಲೆಯಲ್ಲಿ ತೀವ್ರ ಬಂದೋಬಸ್ತ್ ಅನ್ನು ಕೂಡ ಈಗ ಪೊಲೀಸ್ ಇಲಾಖೆ ಮತ್ತೆ ಜೈಲಿನ ಅಧಿಕಾರಿಗಳು ಕೂಡ ಕೈಗೊಂಡಿದ್ದಾರೆ. ಯಾಕಂದ್ರೆ ಇಬ್ಬರ ಭೇಟಿ ವೇಳೆ ಸಿಸಿಟಿವಿ ಇರುತ್ತೆ, ಮತ್ತೆ ಒಬ್ಬ ಜೈಲರ್ ಸಮ್ಮುಖದಲ್ಲಿ ಒಂದು ಭೇಟಿಯನ್ನ ಮಾಡಬೇಕು ಅಂತೇಳಿ ಒಂದು ಸೂಚನೆ ಕೂಡ ಕೊಟ್ಟಿರೋದು. ಆದ್ರಿಂದ ಇವತ್ತು ಮಧ್ಯಾಹ್ನ ಏನು ವಿಜಯಲಕ್ಷ್ಮಿ ಮತ್ತೆ ಮಗ ಇಬ್ರು ಕೂಡ ಪರಪ್ನಗರ ಜೈಲಿಗೆ ಹೋಗಿ ಒಳ ಸಂದರ್ಶನದಲ್ಲಿ ಭೇಟಿ ಆಗುವಂತದ್ದು ಕೂಡ ಇವತ್ತು ನಿಶ್ಚಯ ಆಗಿರುವಂತದ್ದು. 5 ಅವಕಾಶ ಮಾಡಿಕೊಡ್ಲಾಗಿದೆಯಲ್ಲ ಮುನಿ, ಇಲ್ಲಿ 5 ಅಂದ್ರೆ ದರ್ಶನ್ ಪತ್ನಿ ಮತ್ತೆ ಅವರ ಮಗ ಹೋಗ್ತಾರೆ. ಹೌದು, ಅವ್ರ ಅಮ್ಮ ಎಲ್ಲ ಏನಾದ್ರು ಹೋಗುವಂತ ಚಾನ್ಸಸ್ ಇದೆಯಾ? ಅವ್ರ ಅಣ್ಣ ಏನಾದ್ರು ಹೋಗ್ತಾ ಇದಾರ? ಯಾರ್ಯಾರು ಹೋಗಲಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಏನಾದ್ರು ಲಿಸ್ಟ್ ಕೊಟ್ಟಿದ್ದಾರಾ?
ನೆಕ್ಸ್ಟ್ ಯಾರ್ಯಾರು ಭೇಟಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಮೊದಲೇ ಲಿಸ್ಟ್ ಅನ್ನು ಕೂಡ ಜೈಲಿನ ಅಧೀಕ್ಷಕರಿಗೆ ಕೊಡಬೇಕು. ಅಧೀಕ್ಷಕರು ಆ ಒಂದು ಲಿಸ್ಟ್ ಅನ್ನ ಪಟ್ಟಿ ಮಾಡಿ ಆ ಲಿಸ್ಟ್ ಅನ್ನ ನೋಡ್ತಾರೆ. ನೋಡಿ ನಂತರ ಇವರು ಅನುಮತಿ ಪತ್ರವನ್ನು ಕೂಡ ಜೈಲಿನ ಅಧೀಕ್ಷಕರು ಕೊಡುವಂತದ್ದು. ಆದ್ರೆ ಈಗ ಮೊದಲಿಗೆ ಏನು ಪತ್ನಿ ಮತ್ತೆ ಮಗನ ಹೆಸರಿದೆ, ಅದೇ ಉಳಿದ ಮೂವರು ಯಾರ್ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಸಿಗಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಅನುಮತಿಯನ್ನು ಕೊಡುವಂತ ಅಧಿಕಾರ ಇರುವುದು ಜೈಲಿನ ಅಧೀಕ್ಷಕರಿಗೆ ಮಾತ್ರ ಇರುತ್ತೆ. ಆದ್ರಿಂದ ಈಗಾಗಲೇ ಈ ಒಂದು ಮನವಿಗೆ ಸಂಬಂಧಪಟ್ಟಂತೆ ಅಧೀಕ್ಷಕರು ಕೂಡ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರೋದು. ಏನು ಮಾನಸಿಕವಾಗಿ ಕುಗ್ಗಿರುವಂತಹ ದರ್ಶನ್ಗೆ ಕುಟುಂಬಸ್ಥರ ಭೇಟಿಗೆ ಒಂದು ಅವಕಾಶವನ್ನ ನೀಡುವಂತದ್ದು, ಮತ್ತೆ ಇವತ್ತು ವಿವಾಹ ವಾರ್ಷಿಕೋತ್ಸವ ಕೂಡ ಇರೋದ್ರಿಂದ ಈ ಒಂದು ಭೇಟಿಗೆ ಒಂದು ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಆದ್ರೆ ಮೊದಲಿಗೆ ಇಬ್ಬರ ಹೆಸರು ಫೈನಲ್ ಆಗಿದೆ. ಆದ್ರೆ ಉಳಿದ ಮೂವರು ಯಾರ್ಯಾರಿದ್ದಾರೆ ಮತ್ತೆ ಆ ಒಂದು ಲಿಸ್ಟ್ ನಲ್ಲಿರುವಂತಹ ಐವರ ಹೆಸರು ಯಾರ್ದು ಅನ್ನೋದ್ರ ಬಗ್ಗೆ ಕೂಡ ಇನ್ನು ಸ್ಪಷ್ಟವಾಗಿ ಮಾಹಿತಿ ಸಿಗಬೇಕಾಗುತ್ತೆ. ಆದ್ರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಜೈಲಿನ ಅಧೀಕ್ಷಕರು ಕೂಡ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಅಧಿಕೃತ ಏನು ಅವಕಾಶ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರವನ್ನು ಕೂಡ ಹೊರಡಿಸ್ತಾರೆ. ಪೃಥ್ವಿ. ಓಕೆ ಮುನಿರಾಜು, ಎಸ್. ಇನ್ನು ದರ್ಶನ್ ಮತ್ತೆ ವಿಜಯಲಕ್ಷ್ಮಿ 23ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಭಾವುಕ ಪೋಸ್ಟ್ ಅನ್ನ ಹಾಕಿರುವಂತದ್ದು ವಿಜಯಲಕ್ಷ್ಮಿ. ಇನ್ಸ್ಟಾದಲ್ಲಿ ದರ್ಶನ್ ಕೈ ಹಿಡಿದಿರುವಂತ ಫೋಟೋವನ್ನ ಹಾಕಿದ್ದಾರೆ. ನೋಡಿದೀವಿ ದರ್ಶನ್ ಜೈಲಿಗೆ ಹೋದಂತ ಸಂದರ್ಭದಿಂದಲೂ ಕೂಡ ವಿಜಯಲಕ್ಷ್ಮಿ ಅವರು ಯಾವ ರೀತಿಯ ಹೋರಾಟವನ್ನ ಮಾಡ್ತಾ ಇದ್ದಾರೆ. ದರ್ಶನನ ಹೊರಗಡೆ ಕರ್ಕೊಂಡ್ಬರುವಂತ ನಿಟ್ಟಿನಲ್ಲಿ ಎಲ್ಲ ಶಕ್ತಿ ದೇವತೆಗಳ ಮೊರೆ ಹೋಗಿದ್ರು, ವಿಶೇಷ ಪೂಜೆ ಪುನಸ್ಕಾರವನ್ನ ಮಾಡಿದ್ರು. ಚಾಮುಂಡೇಶ್ವರಿಯಿಂದ ಹಿಡಿದು ಕಾಮಾಖ್ಯವರೆಗೂ ಕೂಡ ಶಕ್ತಿ ದೇವತೆಗಳ ಮೊರೆ ಹೋಗಿ ಪೂಜೆಯನ್ನ ಮಾಡಿಸಲಾಗಿತ್ತು. ನನ್ನ ಗಂಡ ಹೊರಗಡೆ ಬರಲಿ ಅಂತ. ಪ್ರಪಂಚವೇ ತಿರುಗಿ ಬಿದ್ರು ನಾನಿನ್ನ ಜೊತೆಗಿರುವೆ, ಏನೇ ಆದ್ರೂ ಕೈ ಬಿಡೋದಿಲ್ಲ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ಭಾವುಕವಾಗಿ ಪೋಸ್ಟ್ ಅನ್ನ ಹಾಕಿರುವಂಥದ್ದು ವಿಜಯಲಕ್ಷ್ಮಿಗೆ. ನಿನ್ನೆ ಹಾರ್ಟ್ ಬ್ರೇಕ್ ಸಿಂಬಲ್ ಅನ್ನ ಹಾಕಿ ದರ್ಶನ್ ಫೋಟೋವನ್ನ ಹಾಕಿದ್ರು. ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪಾಗುತ್ತಲ್ಲ, ಕನಿಷ್ಠ ಅಂದ್ರೂ 1 ವರ್ಷಗಳ ಕಾಲ ಅವ್ರಿಗೆ ಬೇಲ್ ಸಿಗೋದಿಲ್ಲ ಅನ್ನುವಂಥದ್ದು. ಇವತ್ತು ಬೇರೆ 23ನೇ ವರ್ಷದ ವಾರ್ಷಿಕೋತ್ಸವ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಭಾವುಕ ಪೋಸ್ಟ್ ಅನ್ನ ಹಾಕಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಂಡು ನಮ್ಮ ಪ್ರತಿನಿಧಿ ಸತೀಶ್ ಕೂಡ ನೇರ ಸಂಪರ್ಕದಲ್ಲೇ ಇದ್ದಾರೆ. ಸತೀಶ್, ನೋಡ್ತಾ ಇದ್ವಿ ದರ್ಶನ್ ಜೈಲಿಗೆ ಹೋದಾಗಿಂದಲೂ ಕೂಡ ನಿರಂತರ ಹೋರಾಟ. ಎಲ್ಲ ಶಕ್ತಿ ದೇವತೆಗಳು ಯಾವ್ಯಾವ ದೇವರುಗಳು ಕಾಣಿಸ್ತಾರೆ ಎಲ್ಲಾ ಕಡೆನೂ ಕೂಡ ಹೋಮ ಹವನವನ್ನ ಮಾಡಿಸಲಾಗ್ತಾ ಇತ್ತು. ಒಂಥರ ಭೂಮಿ ತೂಕದ ತಾಳ್ಮೆ ಅಂತಾರಲ್ಲ, ಆ ರೀತಿಯಾಗಿ ತನ್ನ ಗಂಡನ ಪರವಾಗಿ ನಿಂತ್ಕೊಂಡು ಹೇಗಾದ್ರೂ ಮಾಡಿ ದರ್ಶನ್ನ ಹೊರಗಡೆ ಕರ್ಕೊಂಡ್ ಬರಲೇಬೇಕು ಅನ್ನುವಂತ ನಿರಂತರ ಪ್ರಯತ್ನ. ಆದ್ರೂ ಕೂಡ ಕೈಗೂಡ್ತಾ ಇಲ್ಲ. ಬಟ್ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಆ ಪೋಸ್ಟ್ಗಳಲ್ಲಿ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಪೃಥ್ವಿ, ವಿಜಯಲಕ್ಷ್ಮಿ ದರ್ಶನ್ ಅವರು ಪತಿ ಕೈ ಹಿಡಿದಿರುವಂತಹ ಒಂದು ಪೋಸ್ಟ್ ಅವನ್ನ ಶೇರ್ ಮಾಡುವ ಮುಖಾಂತರ ತಮ್ಮ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ಪತಿಗೆ ತಿಳಿಸಿದ್ದಾರೆ. ಯಾಕಂದ್ರೆ ಇವತ್ತು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಕೈ ಹಿಡಿದು 23 ವರ್ಷಗಳಾಗಿದೆ. 2003ರಲ್ಲಿ ಮೇ 19ನೇ ತಾರೀಕು ಧರ್ಮಸ್ಥಳದಲ್ಲಿ ಇವರಿಬ್ಬರ ವಿವಾಹವಾಗುತ್ತೆ. ಅದಾದ ನಂತರ ಇವರ ಒಂದು ಸಂಸಾರದಲ್ಲಿ ಯಾವ ರೀತಿ ಇತ್ತು, 2011ರ ತನಕ ಕೂಡ ಇವರ ಸಂಸಾರ ತುಂಬಾ ಚೆನ್ನಾಗಿತ್ತು. 11ರ ನಂತರ ಒಂದು ಸಾರಥಿ ರಿಲೀಸ್ ಸಮಯದಲ್ಲಿ ಏನೇನಾಯ್ತು, ಅದಾದ ನಂತರ ಯಾವ ರೀತಿಯ ಘಟನೆ ಆಯ್ತು, ಗಂಡ ಹೆಂಡತಿ ನಡೆಯುವ ಯಾವ ರೀತಿಯ ಒಂದು ಚಿಕ್ಕ ಪುಟ್ಟ ಗಲಾಟೆಗಳು ಇದ್ರು ಕೂಡ ಗಂಡನನ್ನ ಹೆಂಡತಿ ಬಿಟ್ಕೊಡ್ತಿರ್ಲಿಲ್ಲ, ಹೆಂಡತಿಯನ್ನ ಗಂಡ ಬಿಟ್ಕೊಡ್ತಾ ಇರಲಿಲ್ಲ. ಇದು ಜನರಿಗೆ, ಅವರ ಅಭಿಮಾನಿಗಳಿಗೆ ಗೊತ್ತಾಗಿದ್ದು 2024 ಜೂನ್ 11ರ ನಂತರ. ಏನಕ್ಕೆ ಅಂದ್ರೆ ರೇಣುಕಾ ಸ್ವಾಮಿಯ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲಿಗೆ ಹೋದ ನಂತರ ದರ್ಶನ್ ಜೊತೆ ನಿಂತಿದ್ದು ಕೇವಲ ಅವರ ಪತ್ನಿ. ಯಾಕಂದ್ರೆ ನಟ ದರ್ಶನ್ ಸೂಪರ್ ಸ್ಟಾರ್ ಆಗಿದ್ದಂತ ಸಂದರ್ಭದಲ್ಲಿ ಅವರ ಜೊತೆ ಸಾಕಷ್ಟು ನಟರು, ಸಾಕಷ್ಟು ಕಲಾವಿದರು, ತಂತ್ರಜ್ಞರು ಯಾರ್ಯಾರೋ ಜೊತೆಗಿದ್ರು ಕೂಡ ಆ ಒಂದು ಕಷ್ಟ ಕಾಲದಲ್ಲಿ ದರ್ಶನ್ ಜೊತೆ ನಿಂತಿದ್ದು ಅವರ ಪತ್ನಿ. ನೀವು ಹೇಳ್ದಾಗೆ ಭೂಮಿ ತೂಕದ ತಾಳ್ಮೆ ಅಂತ ಅಂದ್ರಿ. ಖಂಡಿತವಾಗ್ಲೂ ಆ ತಾಳ್ಮೆ ಇರಲೇಬೇಕು. ಕಾರಣ ಈಗ ದರ್ಶನ್ ಸಿಕ್ಕಾಕಿಕೊಂಡಿರುವಂತದ್ದು ಒಂದು ಕೊಲೆ ಆರೋಪ, ಒಂದು ಕಾನೂನಿನ ಹೋರಾಟದಲ್ಲಿ. ಇಲ್ಲಿ ಕಾನೂನಿನ ಮುಂದೆ ಯಾರು ಕೂಡ ದೊಡ್ಡವರಲ್ಲ, ಇಲ್ಲಿ ಕಾನೂನಿಗೆ ತಲೆ ಬಾಗ್ಲೇಬೇಕಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಆ ತಾಳ್ಮೆ ಇರಲೇಬೇಕು. ಸೊ ಆ ತಾಳ್ಮೆಯ ಪ್ರಯುಕ್ತಾನೆ ಈಗ ದರ್ಶನ್ ಮೊದಲ ಬಾರಿಗೆ ಒಂದು 6 ತಿಂಗಳ ನಂತರ ಒಂದು ಬೇಲ್ ಕೂಡ ಸಿಕ್ಕಿತ್ತು. ಆದ್ರೆ ಆ ಬೇಲು ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಕ್ಯಾನ್ಸಲ್ ಆಯ್ತು. ಅದಾದ ನಂತರ ನೀವು ಆಗ್ಲೇ ಹೇಳ್ದಂಗೆ ತನ್ನ ಪತಿಯನ್ನು ಹೊರಗಡೆ ಕರ್ಕೊಬರೋದಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಸುತ್ತದಿರುವಂತಹ ಒಂದು ದೇವಸ್ಥಾನವಿಲ್ಲ. ಅದರಲ್ಲೂ ಕೂಡ ಬಹುತೇಕ ನಟ ದರ್ಶನ್ ಪತ್ನಿ ದರ್ಶನ್ನ ಹೊರಗೆ ಕರ್ಕೊಬರೋದಕ್ಕೆ ಹೋಗಿರುವಂತದ್ದು ಬಹುತೇಕ ಶಕ್ತಿ ದೇವತೆಗಳು, ಭಾರತದ ಪ್ರಖ್ಯಾತ ಶಕ್ತಿ ದೇವತೆಗಳ ಮೊರೆ ಹೋಗಿ ತನ್ನ ಗಂಡನನ್ನ ಈ ಒಂದು ಕೇಸ್ನಿಂದ ಪಾರು ಮಾಡ್ಕೊ ಬರ್ಲೇಬೇಕನ್ನುವಂತ ನಿಟ್ಟಿನಲ್ಲಿ ದೇವಸ್ಥಾನಗಳನ್ನ, ಅಲ್ಲಿ ಗುಡಿ ಮಂದಿರಗಳನ್ನ ಸುತ್ತಾ ಇದ್ರು. ಸೊ ಸದ್ಯಕ್ಕೆ ಇನ್ನೂ 1 ವರ್ಷ ಅವರಿಗೆ ಬೇಲ್ ಸಿಗಲ್ಲ ಅನ್ನುವಂತ ಒಂದು ಆ ವಾದ ಈಗ ಸುಪ್ರೀಂ ಕೋರ್ಟ್ ನಿಂದ ಒಂದು ಆದೇಶ ಬಂದಿರುವಂತದ್ದು. ಇದರ ಬೆನ್ನಲ್ಲೇ ಈಗ ವಿಜಯಲಕ್ಷ್ಮಿ ದರ್ಶನ್ ಅಷ್ಟೇ ಅಲ್ಲ, ದರ್ಶನ್ ಕುಗ್ಗಿ ಹೋಗಿದ್ದಾರೆ. ಯಾಕಂದ್ರೆ ಕಳೆದ 2 ವರ್ಷಗಳ ಹಿಂದೆ ಇವರ ಒಂದು ಅದ್ದೂರಿಯಾದಂತ ವಾರ್ಷಿಕೋತ್ಸವವನ್ನ ದುಬಾರಿ ಉಡುಗೊರೆಗಳ ಜೊತೆ ದುಬೈನಲ್ಲಿ ಆಚರಿಸಿದ್ರು. ಆ ಒಂದು ಆಚರಣೆಯ ನಂತರವೇ ಕೇವಲ 1 ತಿಂಗಳು ಆಗೋದಕ್ಕಿಂತ ಮುಂಚಿತವಾಗಿ ನಟ ದರ್ಶನ್ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗ್ತಾರೆ. ಅದಾದ ನಂತರ ಕಳೆದ ವರ್ಷನೂ ಕೂಡ ಬೇಲಿನ ಮೇಲೆ ಹೊರಗಡೆ ಬಂದಿರ್ತಾರೆ. ಅಲ್ಲಿ ಮನೆಯಲ್ಲಿ ಸರಳವಾಗಿ ಒಂದು
ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿದ್ರು ಕೂಡ ಸೊ ಆ ಒಂದು ಆತಂಕ ಇದ್ದೇ ಇತ್ತು. ಯಾವ ಕ್ಷಣದಲ್ಲಾದ್ರೂ ಬೇಕಾದ್ರೆ ನಾನು ಜೈಲಿಗೆ ಹೋಗ್ಬೋದು, ಯಾವಾಗ ಬೇಕಾದ್ರೂ, ಯಾಕಂದ್ರೆ ಅಷ್ಟೊತ್ತು ಆಲ್ರೆಡಿ ಪೊಲೀಸ್ನವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಕೇಸನ್ನ ಈ ಒಂದು ವಿಚಾರಣೆ ಇರೋದ್ರಿಂದ ಈ ಒಂದು ಬೇಲನ್ನ ಕ್ಯಾನ್ಸಲ್ ಮಾಡ್ಲೇಬೇಕನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಹೋಗಿದ್ದ ಕಾರಣ ಸೊ ಒಂದು ಆತಂಕದಲ್ಲೇ ಇದ್ರು. ಈಗ ಮತ್ತೆ ಆ ಆತಂಕ ಕಂಟಿನ್ಯೂ ಆಗಿದೆ. ಇದೆಲ್ಲದರ ನಡುವೆ ತಾವು ಇವತ್ತು ಗಂಡನನ್ನ ಭೇಟಿ ಮಾಡ್ಬೇಕು, ಬೇಲ್ ಕ್ಯಾನ್ಸಲ್ ಆಗಿದೆ, ಒಂದು ಕಡೆ ಏನೂ ಆಗ್ತಾ ಇಲ್ಲ, ನಮ್ಗೆ ಒಂದು ಅನುಮತಿ ಕೊಡಿ ಅಂತ ಈಗ ಜೈಲು ಅಧಿಕಾರಿಗಳ ಒಂದು ಪರ್ಮಿಷನ್ ತಗೊಂಡು ಇವತ್ತು ಕೂಡ ಹೋಗಿ ಒಂದು ಭೇಟಿ ಮಾಡ್ತಾರೆ. ಮಗ ಮತ್ತೆ ಒಂದು 5 ಜನರಿಗೆ ಅವರಿಗೆ ಒಂದು ಪರ್ಮಿಷನ್ ಸಿಕ್ಕಿರೋದ್ರಿಂದ ಒಂದು ವಿಜಯಲಕ್ಷ್ಮಿ ದರ್ಶನ್ ಮತ್ತೆ ಮಗ ವಿನೀಶ್ ಹಾಗೂ ಅವರ ಸಹೋದರ ದಿನಕರ್ ತೂಗ್ದೀಪ್, ಅವರ ತಾಯಿ ಮೀನಾ ತೂಗ್ದೀಪ್ ಹಾಗೂ ನಟ ದಿನಕರ್ ಏನು ಮಗ ಮತ್ತು ಪತ್ನಿಯನ್ನು ಹೊರತುಪಡಿಸಿ ಅವರ ತಮ್ಮ ಮತ್ತು ತಾಯಿ ಹಾಗೂ ದರ್ಶನ್ ಜೊತೆ ಏನು ಈ ಒಂದು ಪ್ರಕರಣದ ನಂತರ ಪ್ರತಿ ಹೆಜ್ಜೆಯಲ್ಲೂ ವಿಜಯಲಕ್ಷ್ಮಿ ಅವ್ರ ಜೊತೆ ಅವರು ಒಂದು ದೇವಸ್ಥಾನಗಳ ಮೊರೆ ಹೋದ್ರೆ ಕಾನೂನಿನ ಹೋರಾಟದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರ ಜೊತೆ ನಿಂತು ದರ್ಶನ್ಗೆ ಬೆನ್ನೆಲುಬಾಗಿ ನಿಂತಿರುವಂತ ನಟ ಧನ್ವೀರ್ ಕೂಡ ಇವತ್ತು ಒಳಗಡೆ ಹೋಗಿ ಅವರನ್ನ ಭೇಟಿ ಮಾಡುವ ಮುಖಾಂತರ ಈ ಒಂದು ಪ್ರಕರಣದಿಂದ ಆಚೆ ಬರೋದಕ್ಕೇನು ಇನ್ನ ಬೇಲ್ಗೆ ಒಂದು ಕೋರ್ಟ್ಗೆ ಹೋಗಿ ಅಪ್ಲೈ ಮಾಡೋದಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂತ ಒಂದು ಅವಕಾಶ ಇಲ್ಲ. ಮುಂದಿನ ವರ್ಷ ಮೇ ತನಕ ಕೂಡ ಅವರು ಯಾವುದೇ ಕಾರಣಕ್ಕೂ ಬೇಲನ್ನು ಕೂಡ ಅಪ್ಲೈ ಮಾಡುವಾಗಿಲ್ಲ. ಇದರ ನಡುವೆ ಅವರು ಯಾವ ರೀತಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ತುಂಬಾ ಪ್ರಮುಖವಾಗುತ್ತೆ ಇವತ್ತಿನ ಭೇಟಿ. ಅದರ ಜೊತೆಗೆ ನಿನ್ನೆ ಮೊನ್ನೆಯಿಂದನೂ ಕೂಡ ಒಂದಷ್ಟು ವಿಚಾರಗಳು ಹರಿದಾಡ್ತಿದ್ದು, ನಟ ದರ್ಶನ್ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ, ಜೈಲಿನಲ್ಲಿ ಆತ್ಮಹತ್ಯೆಗೂ ಕೂಡ ಅವರು ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂತ ವಿಚಾರ ಇತ್ತು. ಈ ಒಂದು ವಿಚಾರವಾಗಿ ಅಲೋಕ್ ಕುಮಾರ್ ಅವರು ಕ್ಲಾರಿಟಿ ಕೊಟ್ಟಿದ್ರು ಕೂಡ ಈಗ ಈ ಒಂದು ಭೇಟಿ ತುಂಬಾ ಪ್ರಮುಖ. ಯಾಕಂದ್ರೆ ದರ್ಶನ್ ಮಾನಸಿಕವಾಗಿ ಕುಗ್ಗಿ ಹೋಗಿರೋದ್ರಿಂದ ತನ್ನ ಪತಿಯನ್ನು ಯಾವ ರೀತಿ ಅವರು ಸಾಂತ್ವನ ಮಾಡಿ ಬರ್ತಾರೆ ಅನ್ನುವಂಥದ್ದೇ ವಿಚಾರ ಇರುವಂತದ್ದು ಪೃಥ್ವಿ. ರಾಜನ್ ರೀತಿ ಇದ್ದಂಥವ್ರು ಈಗ ದಾಸನ ರೀತಿಯಲ್ಲಿ ಇರಬೇಕು ಅಂದ್ರೆ ತುಂಬಾ ಕಷ್ಟನೇ, ಸವಾಲಿನ ದಿನಗಳು, ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಸತೀಶ್ ಹಾಗೆ ಮುನಿರಾಜು, ನೀವೆಲ್ಲ ಮಾಹಿತಿ